ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ 26ಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಕನ್ನಡ ಪಠ್ಯಭಾಗದ ಪದ್ಯ ಹಬ್ಬಾಲಿ ಅವಳ ರಸಬಳ್ಳಿ ಎನ್ನುವಂಥ ಜಾನಪದ ಭಾಗವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಕೋನದಿಂದ ಜಾನಪದ ಭಾಗದ ಚರ್ಚೆಯನ್ನು ಮಾಡುವುದಾದರೆ ನಮಗೆಲ್ಲರಿಗೂ ಜನಪದ ಅನ್ನುವಂಥ ವಿವರಣೆಗಳು ಗೊತ್ತಿದೆ. ಹಳ್ಳಿಯ ಜನರು, ದುಡಿಯುವ ಜನರು ತಮ್ಮ ಭಾವನೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು, ಸಂಕಷ್ಟಗಳನ್ನು ಹಾಡು, ಕತೆ, ಒಗಟು, ಒಡಪುಗಳ ಮೂಲಕ ಹೇಳಿಕೊಳ್ಳುವಂಥ ಒಂದು ನಿರೂಪಣಾ ಭಾವವನ್ನೇ ನಾವು ಜಾನಪದ ಅಂತ ಹೇಳಿ ಕರೆದಿದ್ದೇವೆ. ಇಲ್ಲಿ ತ್ರಿಪದಿಗಳ ಭಾಗವನ್ನು ನಮಗೆ ಮುಖ್ಯವಾಗಿ ಚರ್ಚೆಯ ಭಾಗವಾಗಿ ಇಟ್ಕೊಂಡಿದ್ದಾರೆ. ಈ ತ್ರಿಪದಿಯ ಭಾಗದಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಮುಖ್ಯವಾಗಿ 3 ಭಾಗದಲ್ಲಿ ಈ ಜಾನಪದ ಪದ್ಯವನ್ನು ಚರ್ಚೆಗೆ ಒಳಗೆ ಮಾಡ್ಬೋದು. ಮೊದಲನೇ ಭಾಗ ಬಡತನದ ಬಗೆಗೆ ಮಾತನಾಡಿದರೆ, 2ನೇ ಭಾಗ ಗೆಳೆತನದ ಬಗೆಗೆ ಮಾತಾಡುತ್ತೆ. 3ನೇ ಭಾಗದಲ್ಲಿ ಹೆಣ್ಣು ಮಗಳೊಬ್ಬಳು ಗಂಡನ ಮನೆಯಲ್ಲಿದ್ದುಕೊಂಡು ತವರು ಮನೆಯನ್ನು ಹೇಗೆ ನೆನಪು ಮಾಡ್ತಾಳೆ ಎನ್ನುವ ವಿವರಣೆಗಳನ್ನು ಇಡೀ ಪದ್ಯವು ಚರ್ಚೆಗೆ ಒಳಗೆ ಮಾಡುತ್ತೆ. ನಾವು ಮೊದಲನೇ ಭಾಗವನ್ನು ಚರ್ಚೆ ಮಾಡುತ್ತಾ ಹೋಗುವುದಾದರೆ, ಜಾನಪದರಿಗೆ ಬಡತನ ಅನ್ನುವಂಥದ್ದು ತುಂಬ ಹತ್ತಿರವಾದ ಭಾವನೆ. ಏಕೆಂದರೆ ಅವರು ಬದುಕುತ್ತಿದ್ದುದು ಬಡತನದಲ್ಲಿ. ಹಾಗಾಗಿ ಆ ಬಡತನವನ್ನು ಹೇಗೆ ನೋಡಬೇಕು ಎನ್ನುವಂಥ ವಿವರಣೆಗಳು ಅವರಲ್ಲಿ ಇದ್ದ ಕಾರಣ ಅವರು ಹೇಳ್ತಾರೆ, ಬಡತನ ಬಂದಾರ ಬೈಬೇಡ ಬಾಲರನು. ಮಕ್ಕಳನ್ನು ಬಡತನ ಇದೆ ಅಂತ ಹೇಳಿದರೆ ಅನ್ನ ಇಲ್ಲ, ಆಹಾರ ಇಲ್ಲ, ಮತ್ತೊಂದು ಬದುಕಿಗೆ ಬೇಕಾದ ಅರ್ಥ ಸಾಧ್ಯತೆಗಳು ಇಲ್ಲ ಎಂದು ಕೂಡಲೇ ಕೋಪದಿಂದ ಮಕ್ಕಳನ್ನು ಬೈಲಿಕ್ಕೆ ಹೋಗಬೇಡ. ಆ ಮಕ್ಕಳು ಬಯಲಿನಲ್ಲಿ ಆಡಿ ಬಂದರೆ ಅದಕ್ಕೆ ನೀಡುವ ಖುಷಿ, ಬಡತನವನ್ನು ಮೀರಿದ ಖುಷಿಯನ್ನು ಆ ಮಕ್ಕಳು ನೀಡ್ತಾರೆ. ಹಾಗಾಗಿ ಬಡತನ ಇದೆ ಅಂತ ಹೇಳಿ ಮಕ್ಕಳನ್ನು ಬೈಬೇಡ. ಮತ್ತು ಬಡತನ ಮತ್ತು ಸಿರಿತನ ಅನ್ನುವಂಥದ್ದು ಮನುಷ್ಯನಿಗೆ ದಕ್ಕುವಂಥ ಒಂದು ಪ್ರಕ್ರಿಯೆ. ಅದು ಯಾವತ್ತೂ ಶಾಶ್ವತವಾದಂಥ ವಸ್ತು ಅಲ್ಲ ಎನ್ನುವುದನ್ನು ಜನಪದರು ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ, ಬಡತನ ಮತ್ತು ಶ್ರೀಮಂತಿಕೆ ಅನ್ನುವಂಥದ್ದು ಒಂದು ಬೆಳಕು ಬದಲಾದಷ್ಟು ಹೊತ್ತು ಹೊರಳೋದು. ಯಾವಾಗ ಬೆಳಕು ಅನ್ನೋದು ಬೆಳಗ್ಗೆ ಆಗಿ, ಮಧ್ಯಾಹ್ನ ಆಗಿ, ಸಂಜೆ ಆಗಿ, ರಾತ್ರಿ ಹೇಗಾಗುತ್ತೋ ಹಾಗೆ ಬಡತನ ಅನ್ನುವಂಥದ್ದು ಶ್ರೀಮಂತಿಕೆ ಆಗ್ಬೋದು, ಶ್ರೀಮಂತಿಕೆ ಇದ್ದವನು ಬಡವನಾಗ್ಬೋದು ಅನ್ನುವಂಥ ಬದುಕಿನ ಸತ್ವವನ್ನು ಜಾನಪದರು ಅತ್ಯಂತ ಗಂಭೀರವಾಗಿ ಈ ಜಾನಪದ ತ್ರಿಪದಿಯಲ್ಲಿ ಹೇಳ್ತಾರೆ. ನಂತರದ ಮಾತನಾಡೋದವರು ಗೆಳೆತನದ ಬಗೆಗೆ. ನಮಗೆಲ್ಲರಿಗೂ ಬದುಕಿನೊಳಗಡೆ ಅನೇಕ ಗೆಳೆಯ, ಗೆಳತಿ, ಸ್ನೇಹ ಸಂಬಂಧಗಳಿರುತ್ತೆ. ಆ ಗೆಳೆತನವನ್ನು ಹೇಗೆ ಗಳಿಸಬೇಕು ಮತ್ತು ಹೇಗೆ ನಿರ್ವಹಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥ ವಿವರಣೆಗಳನ್ನು ಜನಪದರು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಿದಂತಿದೆ. ಅವ್ರು ಹೇಳೋದು, ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರದ ಹಾಗೆ, ಮತ್ತಿಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನ ಎನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಉತ್ತಮರ ಸಂಘವನ್ನು ಮಾಡಬೇಕು, ಉತ್ತಮರ ಗೆಳೆತನವನ್ನು ಮಾಡಿದರೆ ನಮಗೆ ಒಂದು ಐಡಲ್ ಇದ್ದ ಹಾಗೆ, ಒಂದು ಮೂರ್ತಿ ಇದ್ದ ಹಾಗೆ ಅದು ಗಟ್ಟಿಯಾಗಿರುತ್ತೆ. ಅದೇ ಬುದ್ಧಿ ಇಲ್ಲದವರ ಗೆಳೆತನ ಮಾಡಿದರೆ ಅದಕ್ಕೆ ಯಾವ ಸತ್ವವೂ ಇಲ್ಲ. ಹಿತ್ತಾಳೆ ಯಾವ ರೀತಿಯಲ್ಲಿ ತನ್ನ ಸ್ವಂತಿಕೆಯನ್ನು ಪಡೆಯುವುದಿಲ್ಲವೋ ಅದೇ ರೀತಿ ಮನುಷ್ಯ ಸ್ವಂತಿಕೆಯನ್ನು ಪಡೆಯುವುದಿಲ್ಲ. 2ನೇದು, ನಾವು ಸಂಘ ಮಾಡಬೇಕಾಗಿದ್ದು ಇದ್ದಾರೆ, ನಾವು ಜೊತೆಯಲ್ಲಿ ಇರಬೇಕಂತ ಹೇಳಿದರೆ ನಾವು ಒಳ್ಳೆಯವರ ಜೊತೆಗಿರಬೇಕು. ಆಗ ನಾವು ಬದುಕಿನಲ್ಲಿ ಮಗದೊಂದನ್ನು ಪಡೆದುಕೊಳ್ಳುತ್ತೇವೆ. ಅದೇ ಬುದ್ಧಿಹೀನರ ಜೊತೆಯ ಸಂಘ ಮಾಡಿದರೆ ಇದ್ದ ಬುದ್ಧಿಯನ್ನು ಕಳೆದುಕೊಳ್ಳುತ್ತೇವೆ ಅನ್ನುವಂಥ ಒಂದು ಪರಂಪರೆಯ ಮಾತುಗಳನ್ನು ಈ ಜನಪದ ತ್ರಿಪದಿ ಚರ್ಚೆ ಮಾಡುತ್ತೆ. ಇನ್ನು ಕೊನೆಯದಾಗಿ ಚರ್ಚೆ ಮಾಡುವಂಥ ತ್ರಿಪದಿಯ ಭಾಗ, ಹೆಣ್ಣು ಮಗಳೊಬ್ಬಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗಿ ಬದುಕು ಮಾಡುತ್ತಿದ್ದವಳು, ಅವಳಿಗೆ ತವರು ಮನೆ ನೆನಪಾದಾಗ ಆ ತವರು ಮನೆಯನ್ನು ಅವಳು ಹೇಗೆ ನೆನಪು ಮಾಡಿಕೊಳ್ತಾಳೆ ಅನ್ನುವ ವಿವರಣೆಗಳನ್ನು ಈ ತ್ರಿಪದಿಗಳು ಚರ್ಚೆ ಮಾಡ್ತಾ ಹೋಗುತ್ತೆ. ಮುಖ್ಯವಾಗಿ ಚರ್ಚೆಗೆ ಒಳಗು ಮಾಡುವಂಥದ್ದು ಅಂತ ಹೇಳಿದರೆ, ಹೆಣ್ಣು ಮಗಳಿಗೆ ನೆನಪಾಗೋದು ತವರು ಮನೆ. ಅದನ್ನು ಅವಳು ಹೇಳುವಂಥದ್ದು, ಬೇಸಿಗೆ ದಿವಸಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಹಡೆದವ್ವ ನೀ ತಂಪು ತವರಿಗೆ. ಹಾಗಾದರೆ ಯಾವ ಬೇಸಿಗೆ ದಿವಸದಲ್ಲಿ ಬೇವಿನ ಮರ ಹೇಗೆ ತಂಪಾಗಿರುತ್ತೋ, ನದಿ ಹೇಗೆ ತಂಪಾಗಿರುತ್ತೋ, ಹಾಗೆಯೇ ಹೆಣ್ಣು ಮಗಳೊಬ್ಬಳಿಗೆ ತವರು ಮನೆ ತಂಪಾಗಿರುತ್ತೆ ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಎರಡನೇದು,
ತವರು ಮನೆಯ ನೆನಪು ಮುಂದುವರಿಸ್ಕೊಂಡು ಅವಳು ಹೇಳೋದು, ಬೈಬೇಡ ತಾಯಿಯನ್ನು ತಿಳಿಗೇಡಿ ತಮ್ಮಯ್ಯ. ಯಾವತ್ತು ತಾಯಿಯನ್ನು ನೀನು ಬೈಬೇಡ, ಬೈದು ಬಿಟ್ರೆ ಅವಳು ತುಂಬ ನೊಂದುಕೊಳ್ಳುತ್ತಾಳೆ ಅನ್ನುವ ಮಾತನ್ನು ತಮ್ಮನಿಗೆ ಬುದ್ಧಿವಾದದ ಮಾತಿನಲ್ಲಿ ಅವಳು ಹೇಳ್ತಾಳೆ. ನಂತರ ಅವಳು ಮಾತಾಡೋದು, ತಾಯಿ ಇದ್ದಾರ ಮನೆಯಲ್ಲಿ, ತವರು ಮನೆಯಲ್ಲಿ ಒಬ್ಬಳು ತಾಯಿ ಇದ್ದರೆ ಅದು 1000 ಕೊಳ್ಳಿಯನ್ನು ಸೌದೆಯನ್ನು ಹಾಕಿ ಬೆಂಕಿ ಹಚ್ಚಿದಾಗ ಹೇಗೆ ಬೆಳಕು ಬರುತ್ತೋ ಆ ರೀತಿಯಲ್ಲಿ ಬೆಳಕು ಬರುತ್ತೆ. ತಾಯಿ ಇಲ್ಲದಿದ್ದರೆ ಆ ಬೆಳಕು ಇರುವುದಿಲ್ಲ. ತಾಯಿ ಇದ್ದರೆ ಮಾತ್ರ ಆ ತಾಯಿಗೆ ತನ್ನ ಮಗಳ ನೋವು, ಸಂಕಷ್ಟ ಸಂವೇದನೆಗಳು ಅರ್ಥ ಆಗುತ್ತೆ. ಅದು ಹೇಗೆ ಅಂತ ಹೇಳಿದರೆ, ಹುತ್ತದ ಒಳಗಿನ ಸರ್ಪನ ಬೇಗೆ ಶಿವನಿಗೆ ಗೊತ್ತಾದಂತೆ ಹೆಣ್ಣು ಮಕ್ಕಳೊಬ್ಬಳ ವೇದನೆ, ಸಂವೇದನೆ ಅದು ತಾಯಿಗೆ ಅರ್ಥ ಆಗುತ್ತೆ ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಮತ್ತೆ ಅವಳು ಮುಂದುವರೆದು ಮಾತಾಡೋದು, ತಾಯಿಯ ತವರು ಮನೆಯನ್ನು ಯಾವಾಗ ನೆನಪು ಮಾಡ್ಕೋತೀನಿ ನಾನು ಅಂತ ಹೇಳಿದಾಗ, ಊರೆಲ್ಲ ಮಲಗಿದಾಗ, ಆಕಾಶದಲ್ಲಿ ನಕ್ಷತ್ರಗಳು ಮೂಡಿದಾಗ ತವರು ಮನೆಯನ್ನು ನೆನಪು ಮಾಡಿಕೊಳ್ತೇನೆ, ಯಾವ ಹೊತ್ತು ಯಾವ ವೇಳೆ ಅನ್ನುವ ಮಾತಿನೊಂದಿಗೆ ತವರು ಮನೆಯನ್ನು ಅವಳು ನೆನಪು ಮಾಡಿಕೊಳ್ತಾಳೆ. ನೆನಪು ಮಾಡುವ ಜೊತೆಯಲ್ಲಿ ತವರು ಮನೆಯನ್ನು ಅವಳು ಹರಸುವ ಬಗೆಯೇ ಒಂದು ಅದ್ಭುತ ಕಲ್ಪನಾ ಲೋಕವಾಗಿ ಕಾಣಿಸುತ್ತದೆ. ಉಡುದಾರ ಉಂಗುರ ಮುರಿದಾರ ತರಬಹುದು, ಮಡದಿ ಸತ್ತಾರ ತರಬಹುದು, ತಂದೆ ತಾಯಿ ಸತ್ತಾರ ಮತ್ತೆ ತರಲು ಸಾಧ್ಯವೇ ಅನ್ನುವ ವಿವರಣೆಯನ್ನು ಇಟ್ಟುಕೊಂಡು ವಸ್ತುವಾಚಕವಾಗಿರುವ ಯಾವುದೇ ವಸ್ತುಗಳನ್ನು ನಾವು ಕಳೆದು ಹೋದರೆ, ಮುರಿದು ಹೋದರೆ ಅದನ್ನು ಮಾಡಿಸ್ಬೋದು. ಆದರೆ ತಂದೆ ತಾಯಿ ಒಮ್ಮೆ ನಮ್ಮಿಂದ ಕಳೆದು ಹೋದರೆ ಅವರನ್ನು ರಿಟರ್ನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಎನ್ನುವ ಒಂದು ಯೋಚನೆಯೊಳಗಡೆಯೇ ತನ್ನ ತವರು ಮನೆ ಹೇಗಿರಬೇಕು ಅಂತ ಅವಳು ಹೇಳ್ತಾಳೆ. ಅಂದರೆ ಕರಕೀಯ ಕುಡಿಯಂಗ ಹಬ್ಬಾಲಿ ರಸಬಳ್ಳಿ. ತವರು ಮನೆಯ ಸಂಬಂಧ ಅನ್ನುವಂಥದ್ದು ಒಂದು ಕರಕೆಯ ಹುಲ್ಲಿನ ಹಾಗೆ ಅದು ನಿರಂತರವಾಗಿ ಹರಡಲಿ ಅನ್ನುವ ಮಾತಿನೊಂದಿಗೆ ಹೆಣ್ಣು ಮಗಳೊಬ್ಬಳು ತವರು ಮನೆಯ ಬಗೆಗೆಯನ್ನು ಯೋಚನೆ ಮಾಡ್ತಾ ಹೋಗ್ತಾಳೆ. ಇಡೀ ತ್ರಿಪದಿಯ ಭಾಗ ಅನ್ನುವಂಥದ್ದು ಮುಖ್ಯವಾಗಿ 3 ಹಂತದಲ್ಲಿ ಚರ್ಚೆ ಮಾಡಲಿಕ್ಕಾಗತ್ತೆ. ಒಂದು, ಬಡತನವನ್ನು ಜಾನಪದರು ನಿರ್ವಹಿಸಿದ ಬಗೆ ಹೇಗೆ. 2ನೇದು, ಬಡತನವನ್ನು ಜನಪದರು ಕಂಡುಕೊಂಡ ಬಗೆ ಏನು. 3ನೇದು, ಹೆಣ್ಣು ಮಗಳೊಬ್ಬಳು ತವರು ಮನೆಯನ್ನು ಹೇಳುವ ಬಗೆ ಏನು ಅನ್ನುವುದನ್ನು ಈ ತ್ರಿಪದಿ ಚರ್ಚೆ ಮಾಡುತ್ತೆ.